ನಮಸ್ಕಾರ. ನಾನು ನಿಮ್ಮ ನೆಲ್ಲಿಗೆರೆ ಬಾಲು, ರಾಜ್ಯ ವಕೀಲರ ಸಂಘದ ಖಜಾಂಚಿಯಾಗಿ ನಮ್ಮೆಲ್ಲ ರಾಜ್ಯ ವಕೀಲರ ಸಂಘದ 35 ಜನ ಎಲ್ಲ ನಿರ್ದೇಶಕರು ಸೇರಿ ನಮಗೆ ಈ ಒಂದು ಸ್ಥಾನದಲ್ಲಿ ಈ ಒಂದು ಸಂಘದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ವಕೀಲರ ಸಂಘದ ಎಲ್ಲ 35 ಜನ ನಿರ್ದೇಶಕರಿಗೆ ಅಭಿನಂದನೆಯನ್ನು ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಕುಲಬಾಂಧವರಿಗೆ ನಾನೇನು ಆಯ್ಕೆ ಮಾಡಿ ಈ ಸಂಘಕ್ಕೆ ಕಳಿಸಿದ್ದೀರಿ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಸಂಘದ ಖಜಾಂಚಿಯಾಗಿ ಆಯ್ಕೆ ಆಗಿದ್ದೀನಿ. ನಿಮಗೂ ಸಹಿತ ಮಂಡ್ಯ ಜಿಲ್ಲೆಯ ಸಕ್ಕರೆ ನಾಡಿನ ಅಕ್ಕರೆ ಎಲ್ಲ ಕುಲಬಾಂಧವರಿಗೆ ನನ್ನ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಹಾಗೂ ಈ ರಾಜ್ಯದ ಎಲ್ಲ ನಮ್ಮ ಕುಲಬಾಂಧವರಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ಇವತ್ತು ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಖಜಾಂಚಿಯಾಗಿ ಆಯ್ಕೆಯಾಗಿ ಈ ಸಂಘದ ಬಗ್ಗೆ ಹಲವಾರು ಕನಸುಗಳನ್ನು ಕಂಡು ಈ ಜನಾಂಗಕ್ಕೆ, ಈ ಸಂಘಕ್ಕೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಬೇಕು, ಈ ಸಮಾಜಕ್ಕೆ ಮೆಚ್ಚುವಂಥ ಕೆಲಸ ಮಾಡಬೇಕು, ಗುರುಗಳು ಮೆಚ್ಚುವಂಥ ಕೆಲಸ ಮಾಡಬೇಕು, ನಮ್ಮ ಸಮಾಜದ ನಾಯಕರುಗಳು ಮೆಚ್ಚುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದೀವಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಅಂದಿನ ಕೇಂದ್ರ ಆರೋಗ್ಯ ಮಂತ್ರಿಗಳಾದ ಮನ್ಸುಖ್ ಮಾಂಡವ್ಯ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಗೌಡರು ವಿಶೇಷವಾಗಿ ಒಂದು ಸಂಗಮವನ್ನು ಮಾಡಿದ್ವಿ. ದೇವೇಗೌಡರ ನೇತೃತ್ವದಲ್ಲಿ ಡೆಲ್ಲಿನಲ್ಲಿ ನಮ್ಮೆಲ್ಲ ಸಂಘದ ನಿರ್ದೇಶಕರು ಹೋಗಿ ದೇವೇಗೌಡರನ್ನ, ಸದಾನಗೌಡರನ್ನ, ಸ್ವಾಮೀಜಿಯವ್ರನ್ನ ನೇತೃತ್ವದಲ್ಲಿ ಒಂದು ಸಂಗಮವನ್ನು ಮಾಡಿ, ನಮ್ಮ ಜನಾಂಗದ ಸಂಗಮವನ್ನು ಮಾಡಿ, ಅವತ್ತು ಒಂದು ಸಭೆಯನ್ನು ಮಾಡಿ, ಅವತ್ತಿನ ಕೇಂದ್ರ ಆರೋಗ್ಯ ಸಚಿವರ ಆದೇಶದಂತೆ ಕೆಲವು ಸಲಹೆಗಳನ್ನು ತಗೊಂಡು ನಾವು 100 ಸೀಟು UG ಸೀಟ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಂಥದ್ದು. ಇವಾಗಿನ ನಮ್ಮ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಅಂತ ಮಾನ್ಯ ಕುಮಾರಣ್ಣವರ ಆಶೀರ್ವಾದದಿಂದ, ದೇವೇಗೌಡರ ಒಂದು ಆಶೀರ್ವಾದದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ, ನಮ್ಮೆಲ್ಲ 35 ಜನರ ಒಗ್ಗಟ್ಟಿನಿಂದ ಇವತ್ತು 68 PG ಸೀಟು, 100 UG ಸೀಟ್ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಮೂಲ ಕಾರಣ ನಮ್ಮೆಲ್ಲ ಆಸ್ಪತ್ರೆಯ ಎಲ್ಲ HODಗಳು, ಪ್ರಿನ್ಸಿಪಾಲ್ರು, ನಮ್ಮ ಮೆಡಿಕಲ್ ಡೈರೆಕ್ಟ್ರುಗಳು ಅವರೆಲ್ಲರ ಸಹಕಾರದಿಂದ, ನಮ್ಮೆಲ್ಲ 35 ಜನರ ಸಹಕಾರದಿಂದ ಅವತ್ತು ಇದು ಆಗಿದೆ. ನಾನು ಮತ್ತು ನಾರಾಯಣ ಸ್ವಾಮಿಯವರು, ಅಲ್ಲಿ ನಾರಾಯಣ ಸ್ವಾಮಿಯವರು ಕಾಲೇಜು ಚೇರ್ಮನ್ ಆಗಿದ್ದರು, ನಾನು ಆಸ್ಪತ್ರೆ ಚೇರ್ಮನ್ ಆದಾಗ ಇವೆಲ್ಲ ಪ್ರಕ್ರಿಯೆಗಳು ನಡೆದು ಅಂತಿಮವಾಗಿ ಈ ಒಂದು ನಮ್ಮ ಸಂಘಕ್ಕೆ 68 PG 100 UG ಬಂದಿರೋದು ನಮಗೆಲ್ಲ, ನಮ್ಮ ಸಂಘಕ್ಕೆ, ನಮಗೆ, ನಮ್ಮ ಕುಲಬಾಂಧವರಿಗೆ ಎಲ್ಲರಿಗೂ ಸಂತೋಷ ಆಗಿದೆ. ಅದನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಒಳ್ಳೆಯ ರೀತಿ ಕೊಂಡೊಯ್ಯಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಜೊತೆಗೆ ಇನ್ನೂ ಹಲವಾರು ಕೆಲಸಗಳನ್ನ ಮಾಡಿದ್ದೀವಿ. ಆದರೆ ನಾವು ಏನು ಮಾಡ್ದೋ ಅನ್ನೋದಕ್ಕಿಂತ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಬಾಯಲ್ಲಿ ಹೇಳ್ಬೋದು ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಾವು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಈ ಒಂದು ಕೆಂಚೇಗೌಡರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ. ಅದರಲ್ಲಿ ಮೊದಲಿಂದಾಗಿ ಇಡೀ ಏನು ನಮ್ಮ ಕುಲಬಾಂಧವರು ಪ್ರಾಬಲ್ಯ ಇರುವಂಥ 10 ಜಿಲ್ಲೆಗಳಲ್ಲಿ ಮೊದಲಿಗೆ ಎಲ್ಲ ಜಿಲ್ಲೆಗಳಲ್ಲಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ವಿದ್ಯಾಸಂಸ್ಥೆಯನ್ನು ತೆರೀಲಿಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಹಡ್ಸನ್ ಸರ್ಕಲ್ ಬಿಲ್ಡಿಂಗ್ ಇದೆ, ಅಲ್ಲಿ ಬಹು ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಇಡೀ ಬೆಂಗಳೂರಿಗೆ ಒಂದು ಮಾದರಿ ಕಟ್ಟಡವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಇನ್ನೊಂದು ಮೆಡಿಕಲ್ ಕಾಲೇಜನ್ನ ತೆರೀಲಿಕ್ಕೆ ಎಲ್ಲ ರೀತಿಯ ನಮ್ಮ 35 ಜನರ ಒಗ್ಗೂಡಿಸ್ಕೊಂಡು, ಹಾಗೂ ನಮ್ಮ ಕುಲಬಾಂಧವರು ಹಾಗೂ ನಮ್ಮ ರಾಜಕೀಯ ನಾಯಕರಾದಂಥ ಈಗಿನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಹಾಗೆ ಹಾಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಹಾಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅಣ್ಣವರು, ಸದಾನಗೌಡರು, ಹಾಗೆ ನಮ್ಮ ಕುಲಬಾಂಧವರ ನಮ್ಮ ನಾಯಕರುಗಳಾದಂಥ ನಮ್ಮ ಸಮಾಜದ ಎಲ್ಲ ನಾಯಕರುಗಳನ್ನ ಸಹಕಾರದೊಂದಿಗೆ 35 ಜನ ನಿರ್ದೇಶಕರು ಒಗ್ಗಟ್ಟಿನಿಂದ ಒಂದಾಗಿ ಈ ಸಂಘದ ಅಭಿವೃದ್ಧಿಗೆ, ಈ ಒಂದು ಸಮಾಜದ ಅಭಿವೃದ್ಧಿಗೆ, ನಮ್ಮ ಕುಲಬಾಂಧವರ ಏನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರೂ ಮೆಚ್ಚುವ ರೀತಿಯಲ್ಲಿ, ನಮ್ಮ ಕುಲಬಾಂಧವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ಈ ಸಂಘವನ್ನು ಉತ್ತುಂಗಕ್ಕೆ ತಗೊಳ್ಳಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನಿಮ್ಮ ಸಹಕಾರ ಹೀಗೇ ಇರಲಿ. ನಾವು ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದೀವಿ. ನಾನು ಇವತ್ತು ಇದು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಈ ಕೆಲಸ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ 10 ಜಿಲ್ಲೆಗಳಲ್ಲಿ
ಜಮೀನನ್ನು ಖರೀದಿ ಮಾಡಿ ಅಲ್ಲಿ 10 ಜಿಲ್ಲೆಯಲ್ಲೂ ಸಹಿತ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಉತ್ಸುಕ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ಅಧ್ಯಕ್ಷರ ಕೆಂಚಪ್ಪಗೌಡರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಕೋನಪ್ರೆಡ್ಡಿಯವರು ಮತ್ತು ಎಲ್ಲ ನಾವು ಪದಾಧಿಕಾರಿಗಳು ಸೇರಿ ನಿರ್ದೇಶಕರು ಸೇರಿ ಉತ್ತಮ ಕೆಲಸ ಕಾರ್ಯವನ್ನು ಮಾಡ್ತೀವಿ. ಈ ಸಂಘವನ್ನು ಸದೃಢವಾಗಿ ಇಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು. ಧನ್ಯವಾದಗಳು. ನಮಸ್ಕಾರ.